ಸರ್ವೇಣುತೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸುಭ್ರಾಂತ ಉಚ್ಯತೆ. ಏನು ಹೇಳಿದ್ರು? ಅಥ ಓಂ ಅಥ ಅತಃ ಬ್ರಹ್ಮ ಜಿಜ್ಞಾಸ ಓಂ ಇಷ್ಟು ಅಕ್ಷರಕ್ಕೆ ಎಲ್ಲ ಅರ್ಥ ಹೇಳ್ತಾ ಇದ್ದಾರೆ. ಯಾವ್ಯಾವುದಕ್ಕಾಯ್ತೀಗ ಓಂಕಾರದ ಆಚಾರ ಹೇಳಿಲ್ಲ, ಎಲ್ಲ ಅನುವ್ಯಾಖ್ಯಾನಕ್ಕೆ ಬಿಸಿಟ್ಬಿಡ್ತಾರೆ. ಇಲ್ಲಿ ಹೆಚ್ಚು ಹೇಳೋದಿಲ್ಲ. ಇದೆ ಅಂತ ಅಷ್ಟು ಹೇಳಿದ್ದಾರೆ ಅಷ್ಟೇ. ಮುಂದೆ ಹೇಳ್ತಾರೆ, ಇದು ಸ್ವಲ್ಪ ಸ್ವಲ್ಪ ಪಟ್ಟಂತ ಹೇಳ್ತಾರೆ. ಅಧಿಕಾರ ಮೂರು ವಿಧ: ಮಂದಾಧಿಕಾರಿಗಳು, ಮಧ್ಯಮಾಧಿಕಾರಿಗಳು, ಉತ್ತಮಾಧಿಕಾರಿ. 3 ಜನ ಇದ್ದಾರೆ. ಮನುಷ್ಯರಲ್ಲಿ ಯಾವ ಗುಂಪಿ ಸೇರ್ತಾರೆ? ಮಂದಾಧಿಕಾರಿಗಳು. ಋಷಿ ಮೊದಲಾದವರೆಲ್ಲ ಮಧ್ಯಮರು, ದೇವತೆಗಳೆಲ್ಲ ಉತ್ತಮರು. ಅದರಲ್ಲೂ ಕೂಡ ಭಕ್ತಿ ಇನ್ನೂ ಜಾತಿ ಆಯಿತು. ಭಕ್ತಿ ಕ್ವಾಲಿಟಿ ನೋಡಿ ವಿದುರ ಇದ್ದಾರೆ, ಆತ ಈ ಜಾತಿ ಸೇರಿಲ್ಲ, ಆದರೆ ಬಹಳ ಉತ್ತಮ ಇದರಲ್ಲಿದ್ದ. ಸೊ ಭಕ್ತಿ ತಾರತಮ್ಯ ಬೇರೆ, ವರ್ಣ ತಾರತಮ್ಯ ಬೇರೆ, ಆಶ್ರಮ ತಾರತಮ್ಯ ಬೇರೆ. ಗೊತ್ತಾಯ್ತಾ? ಅದರಲ್ಲಿ ಅತಿ ಮುಖ್ಯವಾದ ಭಕ್ತಿ ತಾರತಮ್ಯ, ಅದು ಅಲ್ಟಿಮೇಟ್. ನ್ಯಾಚುರಲಿ ಭಕ್ತಿ ಜಾಸ್ತಿ ಇದ್ರೆ ಏನಾಗಿರ್ತಾನೆ ಆತ? ಎಲ್ಲದರಲ್ಲೂ ಮೇಲಿರ್ತಾನೆ ಅಂತ ಅರ್ಥ. ವಿಷ್ಣು ಎಷ್ಟು ಅಧ್ಯಯನವಾನ್ನರಹ, ಭಕ್ತಿ ನಮಗೆ ಕಣ್ಣಿಗೆ ಕಾಣೋದಿಲ್ಲ. ಅಧ್ಯಯನ ತಪ್ಪದೆ ಮಾಡ್ತಾರೆ ಅಂದರೆ, ಹುಡುಗ ತಪ್ಪದೆ ಕ್ಲಾಸಿಗೆ ಬರ್ತಾರೆ ಅಂದರೆ ಅವು ಇಂಟ್ರೆಸ್ಟ್ ಇದೆ ಅಂತ. ಇಂಟ್ರೆಸ್ಟ್ ಅಂದರೆ ಭಕ್ತಿ, ಇಲ್ಲರೂ ಬರೋದಿಲ್ಲ. ಅಟೆಂಡೆನ್ಸ್ಗೋಸ್ಕರ ಬರೋದು ಹಾಕಿದ ತಕ್ಷಣ ಹೋಗ್ಬಿಡ್ತಾರೆ ಹಿಂದ್ಗಡೆಯಿಂದ. ಎಷ್ಟೋದ್ರೆ ಕ್ಲಾಸ್ ಮಾಡ್ತಿರ್ತಾರೆ, ನೋಡ್ತಿರ್ಲಿಕ್ಕೆ ಈ ಬಗ್ಗೆ ತಕ್ಷಣ ದೇಶಕ್ಕೆ ಬರ್ಬಿಟ್ಟಿರ್ತಾರೆ. ಅದು ಯಾರು ಇರಬೇಕಿಲ್ಲ, ಅಟೆಂಡೆನ್ಸ್ ಬೇಕಷ್ಟೇ. ಜಾಸ್ತಿ ಅಧ್ಯಯನವನ್ನ ಅಧಮಃ ಸಮಾಧಿ ಸಂಯುಕ್ತ, ಮಧ್ಯಮ ಸಮಾಧಿಗಳು ಸೇರಿಕೊಂಡಿತು. ಇನ್ನು ಮೇಲೆ ಜಾಸ್ತಿ ಆಯ್ತು. ಈಗ ಒಂದು ಮಿನಿಮಮ್ ಭಕ್ತಿಯಿಂದ ಶುರುವಾಯಿತು, ಭಕ್ತಿಯಲ್ಲಿ ಎಂಡ್ ಆಗಬೇಕು. ಮತ್ತೆ ಸ್ಟಾರ್ಟಿಂಗು ಭಕ್ತಿ, ಎಂಡಿಂಗು ಭಕ್ತಿನೇ. ಟು ಸ್ಟಾರ್ಟ್ ವಿತ್ ಭಕ್ತಿ ನೋಡ್ಕೊಂಡು ಶುರು ಮಾಡ್ತಾರೆ, ಎಂಡ್ ವಿತ್ ಭಕ್ತಿ ನೋಡ್ಕೊಂಡು ಸ್ಟಾಪ್ ಮಾಡ್ತಾರೆ. ಆ ಬ್ರಹ್ಮ ಸ್ತಂಭ ಪರ್ಯಂತಂ ಅಸಾರಂಚಾಪ್ಯ ನಿತ್ಯಕಂ. ವೈರಾಗ್ಯ ಇರಬೇಕು. ಎಂತ ಅಸಾರ ಅನಿತ್ಯ ಎರಡು ಗೊತ್ತಿರಬೇಕು. ಅಸಾರ ಅಂದ್ರೆ ಏನು? ಇದು ಪೂರ್ಣವಲ್ಲ ಮತ್ತು ಟೆಂಪರರಿ, ಎರಡು ಎಚ್ಚರ ಇದ್ದು ಬಿಟ್ರೆ ಅವ್ರು ಏನು ಮಾಡಿದ್ರು ದಾರಿ ತಪ್ಪಕ್ಕೆ ಸಾಧ್ಯ ಇಲ್ಲ. ವಿಜ್ಞಾಯ ಜಾತ ವೈರಾಗ್ಯೋ ಯಾವ ವಿಷ್ಣು ವಿಷ್ಣು ಪಾದೈಕ ಸಂಶ್ರಯ ಸಾ ಉತ್ತಮೋ ಅಧಿಕಾರಿ ಸ್ಯಾತ್ ಸನ್ಯಸ್ತಾಖ್ಯದ ಕರ್ಮವಾನ್ನಿತಿ. ಅವನು ವೈರಾಗ್ಯ ಇದೆ, ಶಮದವನ ಸಂಪತ್ತಿ ಅಧ್ಯಯನ ಮಾಡ್ತಾನೆ, ಭಕ್ತಿ ಇದೆ, ಒಂದೆಲ್ಲವನ್ನು ಕೃಷ್ಣಾರ್ಪಣ ಅಂತ ಒಪ್ಪಿಸ್ತಾ ಇದ್ದಾನೆ. ನಂಬರ್ 1 ಇವರು. ಅಧ್ಯಯನ ಮಾತ್ರವತಃ ನಾ ಅವಿಶೇಷಾತಿಥಿ ಚ ಉಪರಿ. ಮುಂದೆ 2 ಸೂತ್ರ ಬರುತ್ತೆ. ಅಧ್ಯಯನ ಮಾತ್ರವತ ಒಂದು, ನಾ ಅವಿಶೇಷಾತ್ ಒಂದು. ಇದರಲ್ಲಿ ಬ್ರಹ್ಮಸೂತ್ರದಲ್ಲೇನೆ ಅದನ್ನೆಲ್ಲ ಹೇಳಿದ್ದಾರೆ. ಶಾಂತೋ ದಾಂತಃ ಉಪರತಃ ತಿತಿಷ್ಠು ಸಮಾಹಿತೋ ಭೂತ್ವ ಆತ್ಮನ್ನೇವ ಆತ್ಮಾನಂ ಪಶ್ಯೆ. ನಾವು ಬಿಂಬರೂಪಿ ಪರಮಾತ್ಮನ ಕಾಣ್ಬೇಕಾದ್ರೆ ಏನೇನಾಗಿರಬೇಕು? ಶಾಂತಃ, ಭಗವನ್ ನಿಷ್ಠೆ ಇರಬೇಕು, ಶಮ ಇರಬೇಕು. ದಾಂತಃ, ಇಂದ್ರಿಯ ನಿಗ್ರಹ ಇರಬೇಕು. ಉಪರತಃ, ವೈರಾಗ್ಯ ಇರಬೇಕು. ತಿತಿಷ್ಠು, ಸಹನೆ ಇರಬೇಕು. ಸಮಾಹಿತ, ದೇವರಲ್ಲಿ ಮನಸ್ಸು ಪೂರ್ತಿ ಹಾಕಬೇಕು. ಆ ಆತ್ಮನೇವ ಆತ್ಮಾನಂ ಪಶ್ಯೆ, ಆಗ ತನ್ನೊಳಗೆ ದೇವರು ನೋಡ್ತಾನೆ. ಅಲ್ಲ ಶ್ರುತಿ ಇದು, ವೇದ ಇದು. ಅದರಲ್ಲಿ ಅದು ಕೋಟ್ ಮಾಡ್ತಾರೆ. ಭೂತ್ವ ಆತ್ಮನ್ನೇವ ಪರೀಕ್ಷ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾತಿನ ಶ್ರುತಿಗಳಿವು. ಬ್ರಾಹ್ಮಣ ವೈರಾಗ್ಯ ಸುಮ್ಮನೆ ಬರೋದಿಲ್ಲ, ಪರೀಕ್ಷಾ ಸರಿಯಾಗಿ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಯೋಚನೆ ಮಾಡಿ, ಇದು ನಶ್ವರ, ಅದಕ್ಕೆ ಇದರಲ್ಲಿ ಬರುತ್ತೆ. ಬೃಹದಾರಣ್ಯದಲ್ಲಿ ಹೇಳ್ತಾರೆ. ಸನ್ಯಾಸ ಒಳಗೆ ಕೊಡ್ತಾರೆ ಯಾಜ್ಞವಲ್ಕ್ಯರು. 2 ಹೆಂಡಂದ್ರು ಅವರಿಗೆ, ಕಾತ್ಯಾಯಿನಿ ಮತ್ತು ಮೈತ್ರೇಯಿ ಅಂತೇಳಿ. ನಾನು ಸನ್ಯಾಸಿ ಆಗ್ತಾ ಇದ್ದೇನೆ, ಆಸ್ತಿ ವಿಭಾಗ ಮಾಡ್ತಾ ಇದ್ದೇನೆ, ನೀವು ತೊಗೊಂಡು ಸುಖವಾಗಿರಿ ಅಂತ ಹೇಳಿದ ತಕ್ಷಣ ಕಾತ್ಯಾಯಿನಿ ತೊಗೊಂಡ್ಬಿಡ್ತಾಳೆ. ಈಗ ಕೇಳ್ತಾಳೆ, ನೀವು ಕೊಟ್ರಲ್ಲ ಇದರಿಂದ ಮೋಕ್ಷ ಸಿಗುತ್ತಾ ಅಂತ ಕೇಳ್ತಾಳೆ. ಮತ್ತು ಇದು ಮೋಕ್ಷ ಸಿಗುತ್ತಾ ಅಂದರೆ ಇಲ್ಲ. ನಾ ಅಮೃತತ್ವಸ್ಯ ಆಶಾಸ್ತಿ ವಿತ್ತೇನ, ಹಣಕಾಸಿಗೆಲ್ಲ ಮೋಕ್ಷ ಸಿಗೋದಿಲ್ಲ ಅಂತ ಹೇಳ್ತಾರೆ. ತಕ್ಷಣ ಗೊತ್ತಾಯ್ತಾ? ಯಾವುದರಿಂದ ಅಮೃತ ನಶ್ಯಾಮ್ ಕಿಮನೇನ ತೇನ ಅಹಂ ಕುರಿಯಾಮ್. ಅದು ಮೋಕ್ಷಗಳು ತೊಗೊಂಡು ನಾನೇನು ಮಾಡಲಿ ಈಗ? ಇದನ್ನೆಲ್ಲ ಅವಳಿಗೆ ಕೊಟ್ಬಿಡಿ, ನನಗೀಗ ಮೋಕ್ಷದ ದಾರಿ ತೋರಿಸ್ತೈತೆ. ಆಗ ಆತ್ಮಾವಾರಿ ಆ ಶ್ಲೋಕ ಬರೋದಾಗ ಅದು ಪರೀಕ್ಷೆ. ಅವೆಲ್ಲ ಪರೀಕ್ಷೆ ಮಾಡಿ ನೋಡ್ಬೇಕು. ಹಿಂದೆ ಬರುತ್ತಾ ಇದು? ಬರೋದಿಲ್ಲ, ಬಿಟ್ಬಿಟ್ರೆ ಆಯ್ತು. ಪರೀಕ್ಷೆ ಎಕ್ಸಾಮಿಗೆ ಬರಲ್ಲ ಅಂದರೆ ಓದೋದಿಲ್ಲ ಅದನ್ನು. ಇವತ್ತು ಮೋಕ್ಷಕ್ಕೆ ಬರೋದಿಲ್ಲ ಅಂದರೆ ಮುಟ್ಲಕ್ಕೆ ಹೋಗಬಾರ್ದು. ನಾಸ್ತಿ ಅಕೃತಃ ಕೃತೇನ, ನಾಸ್ತಿ ಅಕೃತಃ ಕೃತೇನ. ಅಕೃತ ಅಂದ್ರೇನು? ನ್ಯಾಚುರಲ್ ಆಗಿರೋದನ್ನ ನಾವು ಅಕ್ವೈರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸ್ವಭಾವನ ಅಕ್ವೈರ್ ಮಾಡೋಕ್ಕೆ ಬರೋದಿಲ್ಲ. ಸ್ವಭಾವ ಅಕ್ವೈರ್ ಮಾಡೋ ಸ್ವಭಾವ ಆಗೋದಿಲ್ಲ. ಸ್ವಭಾವ ಅಂದ್ರೆ ಅರ್ಥ ಏನೋ ಅದರೊಳಗೆ ನ್ಯಾಚುರಲ್ ಆಗಿರೋದು. ಅಕೃತೇನ, ಇದು ಕೃತ. ಕರ್ಮ ಅನ್ನೋದು ಕೃತ, ಸ್ವರೂಪ ಅನ್ನೋದು ಅಕೃತ. ಆದ್ದರಿಂದ ಜ್ಞಾನದಿಂದ ಮಾತ್ರ ಪಡೀಲಿಕ್ಕೆ ಸಾಧ್ಯನೇ ಹೊರತು ಕರ್ಮದಿಂದ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಕರ್ಮದ ಹೆಲ್ಪ್ ತೊಗೊಳ್ಬೋದೇ ಹೊರತು ಅದು ಅಲ್ಟಿಮೇಟ್ ಅಲ್ಲ. ತದ್ ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೆ. ಅದು ಜ್ಞಾನಕ್ಕೋಸ್ಕರ ಯಾರ ಹತ್ರ ಹೋಗ್ಬೇಕೀಗ ನೋಡಿ? ವಿಜ್ಞಾನಾರ್ಥಂ, ವಿಷ್ಣು ಜ್ಞಾನಾರ್ಥಂ, ಬ್ರಹ್ಮಜ್ಞಾನಕ್ಕೋಸ್ಕರ. ಸೈನ್ಸ್ ಅಂತ ಅರ್ಥ ಅಲ್ಲ ಅವ್ರಿಗೆ.
ಗುರುಮೇವಾಭಿಗಚ್ಚೇತ್, ಗುರುಗಳ ಹತ್ರನೇ ಹೋಗಬೇಕು. ಸಮಿತ್ ಪಾಣಿ, ಸಮಿತ್ ಪಾಣಿ ಸಿಗೋದು ಎರಡರ್ಥ. ಗುರುಗಳಿಗೆ ಏನು ಯಜ್ಞಕ್ಕೆ ಸಮಿತ್ ಬೇಕಷ್ಟೇ, ಅವರಿಗೆ ಸಮಿತ್ ತೊಗೊಂಡೋಗ್ಬಿಡಿ ಸಾಕು ಅಂತ ಹೇಳ್ತಾರೆ. ಒಳಗಿನ ಸಮಿತ್ ಕೈ ಜೋಡಿಸ್ಕೊಂಡು ಹೋಗ್ಬೇಕು ಅಂತ ಇನ್ನೊಂದು ಅರ್ಥ. ಕೈ ಜೋಡಿಸ್ಕೊಂಡು ಹೋಗ್ಬೇಕು, ಏನ್ರಿ ಹೇಗಿದ್ದೆ ತೊಗೊಳಕ್ಕೆ ಹೋಗಬಾರ್ದು, ವಿನಯ ಇರಬೇಕು. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ, ಹಾಗೆ ಹೋಗ್ಬೇಕು ಅಂತ ಅರ್ಥ. ನಾಸ್ತ ಕೃತಃ ಕೃತೇನ, ಇದೆಲ್ಲ ಜ್ಞಾನಿಗಳು ಬರೆದಾಗ ತಾತ್ಪರ್ಯ ಸ್ವಾರಸ್ಯ, ಅವರು ಒಳ್ಳೆ ಅರ್ಥ ಬರೀತಾರೆ. ಸಮಿತ್ ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ, ಅವನು ಶ್ರೋತ್ರಿಯನಾಗಿರಬೇಕು. ಗುರು ಪರೀಕ್ಷೆ ಮಾಡಬೇಕು, ಒಳ್ಳೆ ಸ್ಕೂಲಿಗೆ ಸೇರಿಸೋದಿಲ್ಲ. ಆ ರೀತಿ ಪರೀಕ್ಷೆ ತಾನು ಪರೀಕ್ಷೆ ಮಾಡಿದ ಹೋಗ್ಬೇಕು ಅಂತ, ಅವ್ರು ಪರೀಕ್ಷೆ ಮಾಡಿ ಹೋಗ್ಬೇಕು. ನಾನು ಬಿಟ್ಟಿದ್ರೆ ಅವ್ರ ಹುಡುಗರು ಕೂತಿದ್ರೆ, ನಾನು ನಶ್ವರಾದ ಅವ್ರು ಪಾಸಿಟಿವ್ ಹೋಗ್ಬಿಟ್ಟು ಅವ್ರ ಹತ್ರ ಏನು ಉಪಯೋಗ, ಅದರಿಂದ ಹೋಗಬಾರದು ಅಂತ ಅರ್ಥ. ಕೃತೇನ ತದ್ವಿಘ್ನ ಗುರು ಸಮಿತ್ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಆಗಿರ್ಬೇಕು. ಅವನು ದೇವರಲ್ಲಿ ಬ್ರಹ್ಮನಿಷ್ಠನಾಗಬಾರದು, ಬ್ರಹ್ಮನಿಷ್ಠನಾಗಬೇಕು. ಯಮೇ ವೇಷ ವೃಣುತೆ ತೇನ ಲಭ್ಯ ತಸ್ಯೇಷ ಆತ್ಮ ವಿವೃಣುತೆ ತನು ಸ್ವಾಂ. ಪರಮಾತ್ಮ ಒಟ್ಟಾಗಿ ಇಷ್ಟೆಲ್ಲ ಮಾಡಿದರೂ ಕೂಡ ದೇವರನ್ನು ಯಾರು ಡಿಮ್ಯಾಂಡ್ ಮಾಡೋ ಹಾಗಿಲ್ಲ. ದೇವ್ರಿಗೆ ಚಾಯ್ಸ್ ಅದು, ಬಿಟೋಪ್ ಅವರ್ ಏನದು, ಯಾರಿಗೆ ಒಲಿತಾನೋ ಅವ್ರಿಗೆ ಕಾಣ್ತಾನೆ ಹೊರತು ಎಷ್ಟೆಲ್ಲ ಮಾಡಿದ್ದೇನೆ ಬರೋದಿಲ್ಲ. ಹಾಗೆಲ್ಲ ಡಿಮ್ಯಾಂಡ್ ಮಾಡೋ ಸ್ಥಿತಿ ಇಲ್ಲ ನಮಗೆ, ಯಾವ ಕಾಲಕ್ಕೂ ಇಲ್ಲ. ಋಣುತೆ ತೇನ ತನುಂ ಸ್ವಾಂ, ತನ್ನನ್ನು ತೋರಿಸಿಕೊಡೋ ತಾನು ಮೆಚ್ಚಿದಾಗ ಮಾತ್ರ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ನ ಸೇತೆ ಕಥಿತಾ ಹ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನಃ ಇತ್ಯಾದಿ ಶ್ರುತಿಭ್ಯಶ್ಚ. ಯಾರಿಗೆ ದೇವರಲ್ಲಿ ಭಕ್ತಿ ಇದೆ, ದೇವತೆಗಳಲ್ಲಿ ಭಕ್ತಿ ಇದೆ, ಗುರುಗಳಲ್ಲಿ ಭಕ್ತಿ ಇದೆ, ಯಥಾಯೋಗ್ಯವಾಗಿ ಇದೆ, ತಸ್ಯ ಅಂಥವನಿಗೆ ಮಾತ್ರವೇ ಏದೇ ಕಥಿತಾ ಹ್ಯರ್ಥಾಃ, ಈ ಹೇಳಿದ ಅರ್ಥ ತಿಳಿಯುತ್ತೆ. ಅಕಥಿತಾ ಅಪಿ, ಹೇಳಿದೆ ಹೋಗಿದ್ದು ಫ್ಲಾಶ್ ಆಗುತ್ತೆ. ಆದ್ದರಿಂದ ಆ ರೀತಿ ಇರಬೇಕು. ಎಲ್ಲಿಗೆ ಪ್ರಕಾಶಂತೆ ಮಹಾತ್ಮನಃ, ಮಹಾತ್ಮ ಅಂದರೆ ಹೀಗಿರ್ಬೇಕಂತ, ಅವನಿಗೆ ಇವೆಲ್ಲ ಅರ್ಥ ತಿಳಿಯುತ್ತೆ ಅಂತ ಹೇಳ್ತಾರೆ. ಇತ್ಯಾದಿ ಶ್ರುತಿಭ್ಯಶ್ಚ. ಇನ್ನು ಶಾಸ್ತ್ರಕ್ಕೆ ಅಧಿಕಾರಿಗಳು ಯಾರು, ಎಷ್ಟೆಷ್ಟು ಓದಬಹುದು ಅನ್ನೋದು ಹೇಳ್ತಾರೆ. ಅದು ನಾಳೆ ಯಾರ್ಯಾರು ಎಷ್ಟೆಷ್ಟು ಓದಲಿಕ್ಕೆ ಸಾಧ್ಯ ಇದೆ, ಹೇಗೆ ಉಪಾಸನೆ ಮಾಡೋಕ್ಕೆ ಬರುತ್ತೆ ಅದನ್ನು ಹೇಳ್ತಾರೆ. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲ. ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇ ಅಸ್ತು ಮೇ ವರಹ.